ಜಾಬ್ 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 30 ದಿವಸದೊಳಗಡೆ ನನಗೆ IT ಫೀಲ್ಡಲ್ಲಿ ಜಾಬ್ ಸಿಗುತ್ತಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್ ಕರ್ನಾಡು. ಸ್ನೇಹಿತರೆ, ಈ ಒಂದು ಟಾಪಿಕ್ ಮೇಲೆ ನಾನು ಆಲ್ರೆಡಿ 2 ತಿಂಗಳಿಂದನೇ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಬಿಡ್ತಿದ್ದೆ. ಅಂದರೆ 30 ದಿವಸದೊಳಗಡೆ ನಾನು ಹೇಗಾದರೂ ಮಾಡಿ ಈ ಒಂದು IT ಫೀಲ್ಡಲ್ಲಿ ಜಾಬನ್ನು ಸೆಕ್ಯೂರ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೆ. ಬಟ್ ಅದು ಕಂಪ್ಲೀಟ್ಲಿ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ಆ ಒಂದು ಚಾಲೆಂಜು ನಾನು ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದೆ. ಬಟ್ ಇದರಲ್ಲಿ 2 ರೀಸನ್ಸ್ ಇದೆ. ಮೊದಲನೇ ರೀಸನ್ ಬಂದು ನಾನು ಪ್ರಿಪೇರ್ ಆಗ್ತಿದ್ದು IT ಫೀಲ್ಡ್ಗೆ. ಎರಡನೇ ರೀಸನ್ ಬಂದು ನಾನು ಯಾವಾಗೆಲ್ಲ ಇಂಟರ್ವ್ಯೂ ಕೊಡಕ್ ಹೋಗ್ತಿದ್ನಲ್ಲ, ಅಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ IT ಫೀಲ್ಡ್ ಅಂತ ಸ್ಟಾರ್ಟಿಂಗ್ ಮೆನ್ಷನ್ ಮಾಡಿರ್ತಾರೆ. ಅದಾದ್ಮೇಲೆ ನೀವು ಪ್ರಾಕ್ಟಿಕಲ್ ಆಗಿ ಇಂಟರ್ವ್ಯೂ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ಅದು ನಾನ್ IT ರೋಲ್ ಅಂತ. ಸೊ ಈ ತರ ಎಲ್ಲ ಕನ್ಫ್ಯೂಷನ್ ಆಗಿ ಆ ಒಂದು ಚಾಲೆಂಜ್ ನಾನು ಫೇಲ್ ಆಗಿದ್ದೆ. ಅದಕ್ಕೋಸ್ಕರ ಅಂತ ಇವಾಗ ನಾನು ಮತ್ತೆ ಆ ಒಂದು ಚಾಲೆಂಜ್ ಅನ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರೋ 30 ದಿವಸದೊಳಗಡೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ವಾಲಿಟಿ ಕಂಟೆಂಟ್ ನ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ಸೀರೀಸ್ ಅಲ್ಲಿ ನೀವು ಏನೇನೆಲ್ಲ ಕಂಡ್ಕೊಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬಂದು ಇವಾಗ ಏನು ಟ್ರೆಂಡಿಂಗ್ ಟಾಪಿಕ್ಸ್ ನಡೀತಾ ಇದೆ, ಅಂದ್ರೆ ಇವಾಗ ಯಾವ ಟೆಕ್ನಾಲಜಿ IT ಫೀಲ್ಡ್ ಅಲ್ಲಿ ರಿಕ್ವೈರ್ ಮಾಡ್ತಾ ಇದ್ದಾರೆ, ಇವಾಗ ನೀವು ಯಾವ ಟೆಕ್ನಾಲಜಿನ ಕಲಿಬೇಕು, ಅವೆಲ್ಲ ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಈ ಒಂದು ಸೀರೀಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ ಸ್ನೇಹಿತರೆ, ನಾನು ಕೊಡೋ ಒಂದು PDFs ಮತ್ತೆ ಏನಾದ್ರೂ ಒಂದು ಫೈಲ್ ಎಲ್ಲಾನು ನಿಮ್ಗೆ ಕಂಪ್ಲೀಟ್ಲಿ ಫ್ರೀ ಆಗಿ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಯಾವುದೇ ಕಾಸಿಲ್ಲ, ಯಾವ್ದು ಮುಚ್ಚುಮರೆ ಇಲ್ಲ, ಏನಿದೆ ಪ್ರಾಕ್ಟಿಕಲ್ ಆಗಿ ಅದನ್ನೇ ನಾನು ಈ ಒಂದು ಸೀರೀಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಈ ಸೀರೀಸ್ ಇಂದ ನಿಮ್ಗೆ ಏನಪ್ಪ ಕಲಿಬಹುದು ಅಂದ್ರೆ, ನಿಜಕ್ಕೂ ನಿಮ್ಗೆ ಏನಾದ್ರೂ ಜಾಬ್ ಸಿಕ್ಕಿಲ್ಲ ಅಂದ್ರೆ, ಅಥವಾ ನೀವೇನಾದ್ರೂ ಜಾಬ್ ನ ಹುಡುಕ್ತಿದ್ರೆ ಯಾವ ರೀತಿ ನೀವು ಜಸ್ಟ್ ಈ ಒಂದು ವಿಡಿಯೋನ ನೋಡ್ಕೊಂಡೇನೆ ನಿಮ್ಮ ಒಂದು ಪ್ರೋಗ್ರೆಸ್ ಅನ್ನ ಟ್ರ್ಯಾಕ್ ಮಾಡಬಹುದು. ಅಷ್ಟೇ ಅಲ್ಲ, ನೀವು ಕೂಡ ನಂತರನೇ ತುಂಬಾನೇ ಬಿಗಿನರ್, ನಿಮ್ಗೆ ಜಸ್ಟ್ ನೀವು ಇನ್ನೂ ಲ್ಯಾಪ್ಟಾಪ್ ಅನ್ನ ನೀವು ಹೊಸದಾಗಿ ಪರ್ಚೇಸ್ ಮಾಡಿರ್ತೀರಾ, ಸೊ ನಿಮ್ಗೆ ಯಾವ ಆಪ್ ಅನ್ನ ಯೂಸ್ ಮಾಡಬೇಕು, ಮತ್ತೆ ನೀವು ಯಾವ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಬೇಕು, ನೀವು ಯಾವ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಪ್ರೋಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡಬೇಕು, ಪ್ರತಿ ಒಂದು ಸ್ನೇಹಿತರೆ ನಾನೊಬ್ಬ ಆಸ್ ಎ BCA ಸ್ಟೂಡೆಂಟ್ ಆಗಿ ಕಂಪ್ಲೀಟ್ ಆಗಿ ಒಂದು ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದೀನಿ ಈ ಒಂದು ಸೀರೀಸ್ ಅಲ್ಲಿ. ನಿಜಕ್ಕೂ ಈ ಸೀರೀಸ್ ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಏನಾದ್ರೂ ಸ್ವಂತ ಐಡಿಯಾ ಇದ್ರೆ, ಬ್ರೋ ಈ ತರ ಟೆಕ್ನಾಲಜಿನ ಓದ್ಕೊಳ್ಳಿ, ಅಥವಾ ಈ ತರ ಒಂದು ವೆಬ್ಸೈಟ್ ನ ನೀವೇನಾದ್ರೂ ನನಗೆ ಸಜೆಸ್ಟ್ ಮಾಡಾಗಿದ್ರೆ ಪರ್ಸನಲಿ ದಯವಿಟ್ಟು ನನಗೆ ಸಜೆಸ್ಟ್ ಮಾಡಿ. ಯಾವ ರೀತಿ ನಾನು ಜಾಬ್ ಅನ್ನ ಸೆಕ್ಯೂರ್ ಮಾಡಬಹುದು, ಯಾವ ಒಂದು ಅಪ್ಲಿಕೇಶನ್ಸ್ ಲಿಂಕ್ಡ್ಇನ್ ಆಗ್ಬೋದು ಅಥವಾ ಬೇರೆ ಎಲ್ಲ ನೌಕರಿ, ಈ ತರ ಒಂದು ಅಪ್ಲಿಕೇಶನ್ಸ್ ನ ಕೂಡ ನೀವು ನನಗೆ ಸಜೆಸ್ಟ್ ಮಾಡಬಹುದು. ಅಥವಾ ನಿಮ್ಮ ಒಂದು ಓನ್ ವೇ ಏನಿದೆ ಅದನ್ನ ಕೂಡ ನೀವು ನನಗೆ ಸಜೆಸ್ಟ್ ಮಾಡಬಹುದು. ನಿಜಕ್ಕೂ ಈ ಒಂದು ಸೀರೀಸ್ ಏನಿದೆಯಲ್ಲ, ಪ್ರಾಕ್ಟಿಕಲ್ ಆಗಿ ನಾನು ಯಾವ ರೀತಿ ಪ್ರೋಗ್ರಾಮ್ ನ ಪ್ರಾಕ್ಟೀಸ್ ಮಾಡ್ತೀನಿ, ಮತ್ತೆ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬಹುದು, ಯಾವ ರೀತಿ ಸ್ಕಿಲ್ಸ್ ಬೇಕಾಗಿರುತ್ತೆ, ಪ್ರತಿ ಒಂದನ್ನು ಸ್ಕ್ರಾಚ್ ಇಂದ ನಾವು ಈ ಒಂದು ಸೀರೀಸ್ ಅಲ್ಲಿ ಕಲಿತಾ ಇದೀವಿ ಸ್ನೇಹಿತರೆ. ನಾನಂತೂ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ ಯಾವ ರೀತಿ ಹೋಗುತ್ತೋ ಈ ಸೀರೀಸ್ ಅಂತ. ಪ್ರತಿ ದಿನಾನು ಒಂದೊಂದು ಇನ್ಫಾರ್ಮೇಟಿವ್ ವಿಡಿಯೋನು ಕೊಡೋದಕ್ಕೆ ನಾನು ನಿಮ್ ಜೊತೆಗೆ ರೆಡಿ ಆಗಿದ್ದೀನಿ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಸ್ನೇಹಿತರೆ, ನಾವು ಈ ಸೀರೀಸ್ ಅಲ್ಲಿ ಸ್ವಲ್ಪ AI ಟೂಲ್ಸ್ ನ ನಾವು ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ChatGPT ಆಗ್ಬೋದು, ಕ್ಲೌಡ್ AI ಆಗ್ಬೋದು, ಲೈಕ್ ಅದರಲ್ಲಿ ಇನ್ಫಾರ್ಮೇಶನ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲ, ನಮ್ಮ ಟೈಮ್ ಕೂಡ ತುಂಬಾನೇ ಸೇವ್ ಆಗುತ್ತೆ. ಅದರಿಂದ ಕೂಡ ನೀವು ಜಾಬ್ ಅನ್ನ ಸೆಕ್ಯೂರ್ ಮಾಡ್ಕೊಬಹುದು. ನಿಮ್ಗೆ ಇನ್ನೂ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ನೀವೆಲ್ಲ ChatGPT ನ ತುಂಬಾನೇ ರಾಂಗ್ ವೇ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ChatGPT ಮತ್ತೆ ಕ್ಲೌಡ್ AI ಅಂತ ಪ್ಲಾಟ್ಫಾರ್ಮ್ಸ್ ನ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ನಿಮ್ಮ ಒಂದು ಜಾಬ್ ಅನ್ನ ನೀವು ಸೆಕ್ಯೂರ್ ಮಾಡ್ಕೊಬಹುದು ಸ್ನೇಹಿತರೆ. ಅಲ್ಲಿ ನಿಮ್ಮ ಒಂದು ರೆಸ್ಯೂಮೆ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ನಿಮ್ಮ ಒಂದು ಪೋರ್ಟ್ಫೋಲಿಯೋ, ಅಂದ್ರೆ ನಿಮ್ಮ ಏನ್ ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ಇರ್ತಾರ ಅದನ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ನೀವು ಯಾವ ರೀತಿ ಕಾನ್ಫಿಡೆಂಟ್ ಆಗಿ ಮಾತಾಡಬೇಕು ಇಂಟರ್ವ್ಯೂ ಅಲ್ಲಿ, ಪ್ರತಿ ಒಂದು ಡೀಟೇಲ್ ಬೈ ಡೀಟೇಲ್ ನಾನು ಈ ಒಂದು ಬ್ಲಾಗ್ ಅಲ್ಲಿ ಕವರ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಬಂದು ಸ್ನೇಹಿತರೆ, ಇವಾಗ ನನ್ನ ಒಂದು ಇಂಟ್ರೊಡಕ್ಷನ್ ನ ಕೊಟ್ಬಿಡ್ತೀನಿ ನೋಡಿ. ಸೊ ನಿಮ್ಗೆ ಒಂದು ಕ್ಲಾರಿಫೈ ಆಗುತ್ತೆ ಈ ಒಂದು ಸೀರೀಸು ಯಾರಿಗೆ ಅಂತ. ಅಂದ್ರೆ ಇವಾಗ ನನ್ನ ಹೆಸರು, ಹಾಗೇನೆ ನಾನು ಎಲ್ಲಿ ವಾಸ ಮಾಡ್ತಾ ಇದ್ದೀನಿ, ಹಾಗೆ ನಾನು ಯಾವ ಕ್ವಾಲಿಫಿಕೇಶನ್ ನ ಮಾಡ್ತಾ ಇದ್ದೀನಿ, ಮತ್ತೆ ಯಾವ ಇಯರ್ ಪಾಸ್ಟ್ ಔಟ್ ಅಂತ ಇವಾಗ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ನನ್ನ ಹೆಸರು ಬಂದು ಸ್ನೇಹಿತರೆ ಮನೋಜ್ ಎಂ ಅಂತ, ಮತ್ತೆ ನಾನು ತುಮಕೂರಲ್ಲಿ ವಾಸ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾನು BCA ಸ್ಟೂಡೆಂಟ್, ಅಂದ್ರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ನಾನು ಡಿಗ್ರಿಯನ್ನ 2025 ಪಾಸ್ಟ್ ಔಟ್ ಆಗಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇವಾಗ ಕರೆಂಟ್ಲಿ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂತ ನೋಡೋದಾದ್ರೆ, ಬ್ಯಾಂಗ್ಳೂರಲ್ಲಿ JSpider ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಜಾವಾ ಫುಲ್ ಸ್ಟ್ಯಾಕ್ ಅನ್ನ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ಕಂಟಿನ್ಯೂ ಅಲ್ಲಿ ಇದೆ, ಇವಾಗ ಅಡ್ವಾನ್ಸ್ ಜಾವಾದಲ್ಲಿ ಇದೆ. ಮತ್ತೆ ನನ್ನ ಒಂದು ಶಾರ್ಟ್ ಟರ್ಮ್ ಗೋಲ್ ಬಂದು ಒಳ್ಳೆ ಬಿಗ್ 4 IT ಕಂಪನಿಯಲ್ಲಿ ನಾನೊಂದು ಜಾಬ್ ಅನ್ನ ಸೆಕ್ಯೂರ್ ಮಾಡ್ಕೊಬೇಕು. ಮತ್ತೆ ಲಾಂಗ್ ಟರ್ಮ್ ಗೋಲ್ ಬಂದು ನಾನೊಬ್ಬ ಪ್ರೊಫೆಷನಲ್ ಸಾಫ್ಟ್ವೇರ್ ಡೆವಲಪರ್ ಆಗಬೇಕು. ತುಂಬಾನೇ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು, ಮತ್ತೆ ಟಾಪ್ MNC ಅಲ್ಲಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ತುಂಬಾನೇ ಒಳ್ಳೆ ಗುಡ್ ಸ್ಯಾಲರಿ ಅಲ್ಲಿ ನನ್ನ ಒಂದು ಪೊಸಿಷನ್ ನ ಸೆಕ್ಯೂರ್ ಮಾಡ್ಕೊಂಡು
ಮಾಡ್ಕೊಳೋದು ಇದು ನನ್ನ ಲಾಂಗ್ ಟರ್ಮ್ ಗೋಲ್ ಆಗಿದೆ ಸ್ನೇಹಿತರೆ. ಇದು ಬಂದು ನನ್ನ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಆಗಿದೆ. ಈ ಒಂದು ಸೀರೀಸು ಯಾರಿಗೆಲ್ಲ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬಂದು ನೀವೇನಾದ್ರೂ BCA ಸ್ಟೂಡೆಂಟ್ ಆಗಿದ್ರೆ, ಮತ್ತೆ ನೀವೇನಾದ್ರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರೆ, ನೀವೇನಾದ್ರೂ IT ಫೀಲ್ಡ್ ಅಲ್ಲಿ, ಸ್ಪೆಸಿಫಿಕಲಿ ಹೇಳ್ತಾ ಇದ್ದೀನಿ IT ಫೀಲ್ಡ್ ಅಲ್ಲಿ ನೀವು ಜಾಬ್ ಅನ್ನ ಹುಡುಕ್ತಾ ಇದ್ರೆ ಈ ಒಂದು ಸೀರೀಸ್ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇನ್ನೊಂದು ನಾನು ಕ್ಲಾರಿಫೈನ ಮಾಡ್ತಾ ಇದ್ದೀನಿ. ಸೊ ನಾನು ಬೇಸಿಕಲಿ ಸ್ಟಾರ್ಟಿಂಗ್ ಒಂದ್ 2 ತಿಂಗಳು 3 ತಿಂಗಳು ಬ್ಯಾಕ್ ನಾನು ಈ ಒಂದು ಜೇಸ್ಪೆಡರ್ ಅನ್ನೋ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಅಲ್ಲೇ ಆಫ್ಲೈನ್ ಕ್ಲಾಸಸ್ ಆಗಿ ಹೋಗ್ತಿದ್ದೆ. ಅಲ್ಲೇ ಬ್ಯಾಂಗ್ಳೂರಲ್ಲಿ ಒಂದು PG ನ ಮಾಡ್ಕೊಂಡು ಅಲ್ಲೇ ಹಂಗೆ ಡೈರೆಕ್ಟ್ ಆಗಿ ಹೋಗ್ತಿದ್ದೆ. ಲೈಕ್ ಹೆಬ್ಬಾಳ್ ಬ್ರಾಂಚ್ ಅಲ್ಲಿ ನಾನು ಆ ಒಂದು ಇನ್ಸ್ಟಿಟ್ಯೂಷನ್ಗೆ ಆಫ್ಲೈನ್ ಕ್ಲಾಸ್ ಆಗಿ ಹೋಗ್ತಿದ್ದೆ. ಬಟ್ ಇವಾಗ ಕರೆಂಟ್ಲಿ ನಾನು ಆನ್ಲೈನ್ ಕ್ಲಾಸಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಅದು ಪರ್ಸ್ನಲ್ ರೀಸನ್ಸ್ ಇದೆ, ಮತ್ತು ಅಷ್ಟೇ ಅಲ್ಲ ಸ್ವಲ್ಪ ಫುಡ್ಡಿನ ಪ್ರಾಬ್ಲಮ್ ಆಯಿತು, ಮತ್ತು ಅಲ್ಲಿ ಎನ್ವಿರಾನ್ಮೆಂಟ್ ಕೂಡ ತುಂಬಾ ಚೇಂಜ್ ಆಗೋಕ್ಕೆ ಶುರು ಆಯಿತು. ಅದಕ್ಕೋಸ್ಕರ ನಾನು ಆನ್ಲೈನ್ ಕ್ಲಾಸಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಒಂದು ಜಾವಾ ಫುಲ್ ಸ್ಟ್ಯಾಕ್ ಕೋರ್ಸಲ್ಲಿ ಇದುವರೆಗೂ ನಾನು ಏನೇನು ಕಲ್ತಿದ್ದೀನಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಬಂದು ನಾನು ಕಂಪ್ಲೀಟ್ ಆಗಿ ಕೋರ್ ಜಾವಾ ಅನ್ನ ತಿಳ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, SQL ಫಸ್ಟ್ ನಮಗೆ SQL ನ ಕಲಿಸ್ತಾರೆ, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಈ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡಿಕೊಂಡು ಹೇಗೆ ನೀವು ಕ್ವೆರೀಸ್ನ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ಬೋದು, ನೀವೇ ಯಾವ ರೀತಿ ಈ ಒಂದು ಕ್ವಶನ್ ಕ್ವೆರೀಸ್ಗೆ ನೀವು ಕ್ವೆರಿನ ಸಾಲ್ವ್ ಮಾಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ವೆಬ್ ಟೆಕ್ನಾಲಜಿನ ಕೂಡ ತಿಳ್ಕೊಂಡಿದ್ದೀನಿ, ಅಂದ್ರೆ HTML, CSS, ಜಾವಾ ಸ್ಕ್ರಿಪ್ಟ್, ಹಾಗೇನೆ ರಿಯಾಕ್ಟ್ JS ಅನ್ನು ಕೂಡ ನಾನು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀನಿ. ಈ ಒಂದು ರಿಯಾಕ್ಟ್ JS ಅನ್ನ ಯೂಸ್ ಮಾಡಿಕೊಂಡು ನೀವು ಹೇಗೆ ಪ್ರಾಜೆಕ್ಟ್ ಅನ್ನ ಮಾಡಬೇಕು, ಮತ್ತೆ ನನ್ನ ಒಂದು ಪ್ರಾಜೆಕ್ಟ್ ಕೂಡ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಬಟ್ ಇವಾಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಆ ತರ ಎಲ್ಲ ಹೇಳ್ಬಿಟ್ರೆ ನಿಮ್ಗೆ ಏನು ಅರ್ಥನೂ ಆಗೋಲ್ಲ. ಅದಕ್ಕೋಸ್ಕರ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಅದನ್ನ ನೀವು ಪೇಷನ್ಸ್ ಆಗಿ ಕಾಯ್ಬೇಕಾಗಿರುತ್ತೆ. ಸ್ಟಾರ್ಟಿಂಗ್ ಏನೇ ಡೈರೆಕ್ಟ್ ಆಗಿ ನಾನು ಪ್ರೋಗ್ರಾಮಿಂಗ್ಸ್ ಪ್ರಾಜೆಕ್ಟ್ ಈ ತರ ಎಲ್ಲ ಹೋಗ್ಬಿಟ್ರೆ ತುಂಬಾನೇ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಮತ್ತೆ ಈ ಸೀರೀಸ್ಗೂ ಒಂದು ಅರ್ಥ ಇರೋಲ್ಲ. ನಾನು ಮುಂಚೆನೇ ಹೇಳಿದ್ದೆ, ಇದು ಕಂಪ್ಲೀಟ್ ಆಗಿ 0 to ಅಟ್ಲೀಸ್ಟ್ ನೀವು ಒಂದು ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋ ರೀತಿಯಲ್ಲಿ ಈ ಒಂದು ಬ್ಲಾಗ್ ಅಲ್ಲಿ ನೀವು ಹೇಳ್ಕೊಂತೀರಾ. ಮತ್ತೆ ಪ್ರತಿದಿನ ಅಂತ ನಾನು ಏನು ಹೇಳಿದ್ನಲ್ಲ, ಅದು ಒಂದೊಂದ್ಸತಿ ಡಿಲೇ ಆಗ್ಬೋದು. ಏನಕ್ಕೆ ಅಂದ್ರೆ ನಾನು ಬಂದು ಸುಮ್ಮನೆ ಏನೇನೋ ಇನ್ಫಾರ್ಮೇಶನ್ ಹೇಳೋದಕ್ಕೆ ನನಗೆ ಇಷ್ಟಪಡೋದಿಲ್ಲ. ನಾನು ಏನು ಇನ್ಫಾರ್ಮೇಶನ್ ಹೇಳ್ತೀನಿ ಅದನ್ನ ನಾನು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಯಾವ ರೀತಿ ಅದು ಯೂಸ್ಫುಲ್ ಆಗುತ್ತೆ ಅನ್ನೋದ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು ವಿಡಿಯೋನ ಮಾಡಿ ಬಿಡ್ತೀನಿ. ಟೈಮಿಂಗ್ ಒಂದೇ ಇರುತ್ತೆ, ಸಂಜೆ 6 ಗಂಟೆ. ಸೊ ನೀವು ನನಗೆ ನಿಜಕ್ಕೂ ಸಪೋರ್ಟ್ ಮಾಡ್ತೀರಾ ಅನ್ನೋದೇ ಆದರೆ ಇವಾಗಲೇ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿಕೊಂಡು ಮತ್ತು ನಮ್ಮ ಒಂದು ಮನೋಜ್ ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡಿರಿ. ಈ ನಮ್ಮ ಒಂದು ಸೀರೀಸ್ ವ್ಲಾಗು ಕಂಪ್ಲೀಟ್ ಆಗಿ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಮತ್ತೆ ಸಿಗೋಣ ಡೇ 1 ಅಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.